नमो वेदान्तवेदिनी रामाय रामभद्राय रामचन्द्राय वेदसे रघुनाथाय नाथाय सीताया पदये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಾಂಬವಂತ ಮೊದಲು ಶ್ರೀಕೃಷ್ಣ ಪರಮಾತ್ಮ ಜಾಂಬವಂತನೊಟ್ಟಿಗೆ ಮೆಲ್ಲನೆ ಯುದ್ಧ ಮಾಡಿದರು. ಆಮೇಲಿಂದ ಇನ್ನು ಯುದ್ಧ ಮಾಡಿದ್ದು ಸಾಕು, ತಾನು ತನ್ನ ದರ್ಶನವನ್ನು ಕೊಡ್ತೇನೆ ಭಕ್ತನಿಗೆ ಅಂತೇಳಿಬಿಟ್ಟು ಸ್ವಲ್ಪ ಘೋರವಾದ ಯುದ್ಧವನ್ನು ಮಾಡಿ ಜಾಂಬವಂತನನ್ನೇನು ಪುಡಿ ಪುಡಿ ಅಂತ ಮೈಯೆಲ್ಲ ನುಜ್ಜುಗುಜ್ಜು ಮಾಡಿದರು ಅಂತೇಳಿದರೆ ಭಕ್ತ ಅಂತ ಹೇಳುವುದು. ಆಮೇಲಿಂದ ಮೈಯೆಲ್ಲ ಪುಡಿ ಪುಡಿ ಮಾಡುವುದ, ಸೋಲಿಸಲಿಕ್ಕೆ ಬೇರೆ ದಾರಿಯೇ ಇಲ್ವಾ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಉಂಟು. ಭಗವಂತನ ಹತ್ರ ಎಲ್ಲವೂ ಲೀಲಾಮಯ ಭಗವಂತ, ಲೀಲಾ ಮಾನುಷ ವಿಗ್ರಹ ಅಂತೇಳಿ. ಜಾಂಬವಂತಂದು ಮೈಯೆಲ್ಲ ಪುಡಿ ಪುಡಿ ಮಾಡಿ ನುಜ್ಜುಗುಜ್ಜು ಮಾಡಿ ಇಟ್ಟರು ಶ್ರೀಕೃಷ್ಣ ಪರಮಾತ್ಮ ಯುದ್ಧದಲ್ಲಿ ಅಂತ ಹೇಳಿದರೆ ಅದಕ್ಕೂ ಒಂದು ಉದ್ದೇಶ ಉಂಟು ಅಂತ ಲೆಕ್ಕ. ಎಲ್ಲವೂ ಒಂದು ಉದ್ದೇಶ ಇದ್ದೇ ಮಾಡೋದು, ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನುವಂಥದ್ದು. ಹಾಗೆ ಜಾಂಬವಂತನಿಗೆ ಏಳಲಿಕ್ಕೆ ಆಗೋದಿಲ್ಲ, ಕುಸಿದು ಬೀಳ್ತಾನವ. ಆಲ್ಮೋಸ್ಟ್ ಕುಸಿದು ಬಿದ್ದು ಏನು ಹೇಳ್ತಾನೆ ಅಂತೇಳಿದರೆ ನಮಸ್ಕಾರ ಮಾಡಿಬಿಡ್ತಾನೆ. ಯಾರೋ ಇದು ಅಂತೇಳಿದರೆ ಅಸದೃಶವಾದ ಅಸಾಮಾನ್ಯ ಅಸಾಧಾರಣ ಮನುಷ್ಯನ ಜೊತೆಗೆ ನಾನು ಯುದ್ಧ ಮಾಡಿದ್ದೇನೆ, ಇದು ಮನುಷ್ಯ ಅಲ್ಲ, ಇದು ಬಹಳ ದೇವತಾಂಶ. ಶ್ರೀರಾಮಚಂದ್ರ ಪ್ರಭೋ ನೀನೇ ಕಾಪಾಡಬೇಕು, ಯಾರಿದ್ದರು ಅಂತೇಳಿದರೆ ನನಗೆ ಶ್ರೀರಾಮನೇ ಶರಣು ಅಂತೇಳಿ ನಾನು ಶ್ರೀರಾಮನನ್ನೇ ಮೊರೆ ಹೊಕ್ಕುದು, ಶರಣು ಹೊಕ್ಕುದು ಅಂತ ಹೇಳಿಬಿಟ್ಟು ಜೋರು ನಮಸ್ಕಾರ ಮಾಡಿ ಏನು ಅಲ್ಲಿಂದ ಮೈ ಮರೆತು ಜ್ಞಾನ ಬಂದಾಗ ಅಂತೇಳಿದರೆ ಅದೇ ಕೃಷ್ಣನಲ್ಲಿ ಶ್ರೀರಾಮ ತೋರ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾದರೆ ಇದು ಯಾರಿದು ಅಂತೇಳಿದರೆ ನಾನು ಯಾರ ಜೊತೆಗೆ ಯುದ್ಧ ಮಾಡಿದ್ದು? ಶ್ರೀರಾಮನ ಜೊತೆಗೇ ಯುದ್ಧ ಮಾಡಿದ್ನ ಅಂತೇಳಿದರೆ ಒಂದು ಸಲ ಶ್ರೀರಾಮ, ಆಮೇಲೆ ಶ್ರೀಕೃಷ್ಣ, ಶ್ರೀರಾಮ ಶ್ರೀಕೃಷ್ಣ ಅಂತೇಳಿದರೆ ಯಾರ ಎರಡು ಅವತಾರಗಳಲ್ಲಿ ಒಂದು ಸ್ವಲ್ಪವೂ ಭೇದವೇ ಇಲ್ಲದ ಭಗವಂತ ಅಂತೇಳಿದರೆ ಜಾಂಬವಂತನಿಗೆ ಗೊತ್ತಾಯಿತು. ಇದು ಶ್ರೀಕೃಷ್ಣ ಬೇರೆ ಅಲ್ಲ, ಶ್ರೀರಾಮ ಬೇರೆ ಅಲ್ಲ, ಇದು ಸೋ ಅಯಂ ಅಂತೇಳಿದರೆ ಸೋ ಅಯಂ ಇತಿ, ಅವನೇ ಇವನು. ನಾನು ಯಾರ ಭಕ್ತ? ಶ್ರೀರಾಮಚಂದ್ರ ದೇವರ ಭಕ್ತ ನಾನು. ಅದೇ ಶ್ರೀರಾಮಚಂದ್ರನೇ ಇಲ್ಲಿಗೆ ಬಂದಿರೋದು ಅಂದರೆ ಶ್ರೀಕೃಷ್ಣನಾಗಿ ಅನ್ನುವಂಥದ್ದು ಜಾಂಬವಂತನಿಗೆ ಅರಿವಾಯಿತು ಅಂತೇಳಿದರೆ ಜಾಂಬವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಅಲ್ಲಿವರೆಗಾಗಿದೆ. ಇನ್ನು ಮುಂದೆ ಏನಾಗ್ತದೆ ಇದು ಅಂತ ತಿಳ್ಕೊಂಡು ನೋಡುವ ಅಂತೇಳಿದರೆ ಜಾಂಬವಂತನಿಗೆ ಹೇಳಲಿಕ್ಕೆ ಕೂಡುವುದಿಲ್ಲಲ್ಲ ಅಂತೇಳಿದರೆ ಆ ಥರನೂ ಮಾಡಿಬಿಡೋದು ಕೃಷ್ಣ ಅಂತ ಹೇಳ್ಕೊಂಡು ಎಲ್ಲ ನಿಮಗೆ ಸಂದೇಹ ಇರುವಾಗ ಆ ಸಂದೇಹವನ್ನು ಉಳಿಸಿಕೊಳ್ಳಿ ಏನಾಗ್ತದೆ ಅಂತ ನೋಡುವ. ನೆಕ್ಸ್ಟ್ ಶ್ಲೋಕವೇನಾರೆ ಇನ್ನೂರ 11ನೇ ಶ್ಲೋಕ. ಶ್ರೀರಾಮನೇ ತನ್ನೆದುರು ನಿಂತಹ ಕೃಷ್ಣನು ಅಂತ ಜ್ಞಾನ ಬಂದ ಮೇಲೆ ಆ ಜಾಂಬವಂತನು ಕೃಷ್ಣನ ಬಳಿ ಕ್ಷಮೆಯನ್ನು ಬೇಡುತ್ತಾನೆ. ಅಂದರೆ ತಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಹಾಗೂ ಶೀಘ್ರದಲ್ಲಿ ಅವನ ಪಾದಗಳಲ್ಲಿ ಬಿದ್ದು ಆ ಜಾಂಬವಂತನು ಹರಿಭಕ್ತ್ಯಾದಿ ಗುಣಗಳಿಂದ ಮಂಗಳಕರಳಾದ ತನ್ನ ಮಗಳು ರೋಹಿಣಿ ಎಂಬ ಹೆಸರಿನ ಮಗಳನ್ನು ಕೊಟ್ಟು ಆ ಸಂತಕಾಕ ಮನೆಯನ್ನು ಕೂಡ ಕೃಷ್ಣನಿಗೆ ಕೊಟ್ಟು ಸ್ತೋತ್ರ ಮಾಡುತ್ತಾನೆ. ತತಕ್ಷಮಾಪಯನ್ ಸುತಾಂ ಪ್ರದಾಯ ರೋಹಿಣೀಂ ಶುಭಾಂ ಮಣಿಂಚ ತಂ ನಾಮ ಸ ಪ್ರಪನ್ನ ಆಶುಪಾದಯೋಃ. ತತಕ್ಷಮಾಪಯನ್ ಸುತಾಂ ಪ್ರದಾಯ ಕ್ಷಮಾಪಯನ್ ಅಂತೇಳಿದರೆ ಕ್ಷಮೆ ಕೇಳಿದ ಭಗವಂತ. ನನ್ನನ್ನು ಕ್ಷಮಿಸಬೇಕು, ನನಗೆ ಗೊತ್ತಾಗಲಿಲ್ಲ ಅಂತೇಳಿದರೆ ನಾನು ಗುರುತಿಸೋದ್ರಲ್ಲಿ ತಪ್ಪಿಬಿಟ್ಟೆ ನಾನು ಅಂತೇಳ್ಕೊಂಡು ಭಾಳ ಬೇಜಾರಾಗ್ತದೆ ಜಾಂಬವಂತನಿಗೆ. ಅಂತೇಳಿದರೆ ಇಷ್ಟೆಲ್ಲ ನನಗೆ ಜ್ಞಾನ ಇದ್ದರೂ ಕೂಡ ಅಂತೇಳಿದರೆ ಗೊತ್ತಾಗದೆ ಹೋಯ್ತಲ್ಲ, ಇದು ನನ್ನ ಶ್ರೀರಾಮಚಂದ್ರನೇ ಬಂದದ್ದು ಅಂತೇಳ್ಕೊಂಡು ಗೊತ್ತಾಗದೆ ಹೋಯ್ತಲ್ಲ ಅಂತ ಬಹಳ ಬೇಜಾರು ಮಾಡಿಕೊಂಡು ಕ್ಷಮೆ ಕೇಳ್ತಾನೆ. ತತ ಕ್ಷಮಾಪಯನ್ ಸುತಾಂಪ್ರದಾಯ ಏನಂತೇಳಿದರೆ ಈಗ ತಪ್ಪಾಯ್ತಲ್ಲ,
ಭಗವಂತನಿಗೆ ನಾನು ಈ ರೀತಿ ಮಾಡಬಾರ್ದಿತ್ತು, ಈ ಅಪರಾಧಕ್ಕೋಸ್ಕರ ತನ್ನ ಮುದ್ದಿನ ಮಗಳನ್ನು ಸುತಾಂ, ಮುದ್ದಿನ ಮಗಳನ್ನು ಪ್ರದಾಯ ಕೊಟ್ಟ ಕೃಷ್ಣನಿಗೆ, ನನ್ನ ಮಗಳನ್ನು ನಿನಗೇ ಕೊಡಬೇಕು ಅಂತ ಹೇಳಿದ. ಸೊ ರೋಹಿಣಿ, ಅವಳ ಹೆಸರು ಏನಂದರೆ ರೋಹಿಣಿ, ಅಂದರೆ ಜಾಂಬವಂತನ ಮಗಳು ಜಾಂಬವತಿ ಅಂತ ಒಂದು ಹೆಸರು, ರೋಹಿಣಿ ಅಂತ ಇನ್ನೊಂದು ಹೆಸರು. ಸೊ ರೋಹಿಣೀಂ ಶುಭಾಂ ಅಂದರೆ ಅತ್ಯಂತ ಸುಂದರರಾದ ಜಾಂಬವತಿಯನ್ನು, ತನ್ನ ಮಗಳನ್ನು, ಮುದ್ದಿನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಯಾರಿಗೆ? ಕೃಷ್ಣನಿಗೆ. ಅಂತ ಹೇಳಿದ್ರೆ ನಿನಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ, ನಿನಗೇ ಕೊಡೋದು, ನನ್ನಿಂದ ಅಪರಾಧ ಆಯಿತು, ಕ್ಷಮಿಸಬೇಕು ಅಂದರೆ ಮಗಳನ್ನು ದಾರೆ ಎರೆದು ಕೊಡೋದು ಅಂತೇಳಿದ್ರೆ ಬಹಳ ಪ್ರೀತಿಯಿಂದ ಮಾಡುವ ಕೆಲಸ ಅದು ಅಂತ. ಆಮೇಲಿಂದ ಕೃಷ್ಣ ಹೇಳ್ತಾನೆ, ಸರಿ ನೀನು ಮಗಳನ್ನು ಮದುವೆ ಮಾಡಿಕೊಡ್ತೀಯಾ ಅನ್ನುವಂಥದ್ದು ಒಳ್ಳೆಯದೇ, ಆದರೆ ನಾನು ಬಂದದ್ದು ಯಾಕಂದರೆ ಅಲ್ಲಿ ಆ ಮಗು ಆಟ ಆಡ್ತಾ ಇದೆಯಲ್ಲ, ಏನು ಅಂತ ಹೇಳ್ಕೊಂಡು ಮೊದಲು ಪ್ರಸೇನನನ್ನು ಸಿಂಹ ಕೊಂದಿತು, ಆಮೇಲಿಂದ ಸಿಂಹವನ್ನು ಕರಡಿ ಕೊಂದಿತು, ಆ ಕರಡಿ ಇದನ್ನು ಸೆಮಂತಕ ಮಣಿಯನ್ನು ಹಿಲ್ಲಿಗೆ ಹಿಡ್ಕೊಂಡು ಬಂದಿತ್ತು ಅಂತೇಳಿದ್ರೆ ಈಗ ಈ ಮಣಿ ನಿನ್ನದೇ ಆಯಿತು ಅಂತೇಳ್ಕೊಂಡು ದಾದಿ ಮಗುವಿಗೆ ಹೇಳ್ತಾ, ಲಾಲಿ ಹೇಳಿದ ಹಾಗೆ ಮಗುವನ್ನು ಆಡಿಸ್ತಾ ಇದ್ಲಲ್ವ. ಕೃಷ್ಣ ನೋಡ್ತಾನೆ, ಏನಂತೇಳಿದ್ರೆ ನಾನು ಬಂದದ್ದು ಯಾಕಂತೇಳಿದ್ರೆ ಆ ಮಣಿಗೋಸ್ಕರ ಅಂತೇಳಿದರೆ ಒಳ್ಳೆಯದೇ ಆಯಿತು, ಭಕ್ತನನ್ನು ನೋಡಿ ಹೋದಾಗಾಯಿತು, ಭಕ್ತನಿಗೆ ದರ್ಶನ ಕೊಟ್ಟಾಗಾಯಿತು ಅನ್ನುವಂಥದ್ದು ಅದು ಆಯಿತು, ಇದು ಆಯಿತು. ಈಗ ನನಗೆ ಬೇಕಾದದ್ದು ಯಾವುದು ಅಂತೇಳಿದರೆ ನೀನು ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡ್ತೀಯಾ, ಬಹಳ ಸಂತೋಷ, ಆದರೆ ನನಗೆ ಬಂದ ಉದ್ದೇಶ ಕೂಡ ಅದು ಸಹ ನೆರವೇರಬೇಕಲ್ಲ ಅಂತೇಳಿದರೆ ಆ ಮಣಿ ಯಾವುದು ಮಗು ಆಡ್ತಾ ಇದೆಯಲ್ಲ ಆ ಮಗುವಿಗೆ ಇನ್ನೊಂದು ಆಟಿಕೆ ತಂದು ಕೊಡು, ಈ ಸೆಮಂತಕ ಮಣಿ ಮಾತ್ರ ನನಗೆ ಕೊಡಬೇಕು ನೀನಂತ ಹೇಳಿದಾಗ ಮಣಿಂಚ ತಂ ನುನಾವ ಸ ಪ್ರಪನ್ನ ಆಶು ಪಾದಯೋ, ಪಾದಗಳಿಗೆ ಬಿದ್ದು ಮಣಿ ಕೊಡುವುದೊಂದು ಏನು ದೊಡ್ಡ ಕೆಲಸ, ಕೊಟ್ಟು ಬಿಡ್ತೇನೆ ಈಗಲೇ ಅಂತ ಹೇಳಿಬಿಟ್ಟು ಮಣಿಂಚ ತಂ ಕೃಷ್ಣನಿಗೆ ನುನಾವ ಅಂತ ಹೇಳ್ತಾರೆ. ಭಗವಂತ ನಿಮಗೆ ಕೊಡದಿದ್ದದ್ದು ಇನ್ನು ಯಾವುದಿದೆ ಅಂತ ಹೇಳಿಬಿಟ್ಟು ಮುದ್ದಿನ ಮಗಳನ್ನೇ ಕೊಟ್ಟಿದ್ದೇನೆ, ಇನ್ನು ಏನು ಕೇಳಿದ್ರು ಕೊಡ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಸ್ತುತಿ ಮಾಡ್ತಾ ಭಗವಂತನನ್ನು ಏನಂತ ಹೇಳಿದ್ರೆ ಆ ಮಣಿಯನ್ನು ಕೊಟ್ಟಿದ್ದಾನೆ. ನುನಾವಸ ಪ್ರಪನ್ನ ಆಶು ಪಾದಯೋ, ಆ ಕಡೆ ಮಗಳನ್ನು ಈ ಯಾವುದು ಈ ಸೆಮಂತಕ ಮಣಿಯನ್ನು ಎರಡನ್ನೂ ಕೃಷ್ಣನಿಗೆ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಪ್ರಪನ್ನ ಆಶು ಕೂಡಲೇ ಪಾದಯೋ ಅಂತೇಳಿದರೆ ಚರಣಕಮಲಗಳಿಗೆ ಬಿದ್ದು, ಭಗವಂತನ ಚರಣಕಮಲಗಳಿಗೆ ಬಿದ್ದು ಅಹೋಭಾಗ್ಯ ಅಂತೇಳಿಬಿಟ್ಟು ಭಗವಂತನಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟು ಆ ಸೆಮಂತಕ ಮಣಿಯನ್ನು ಸಿಂಹವನ್ನು ಕೊಂದು ತಂದಿರೋದು, ಹಾಗಾದರೆ ಕೃಷ್ಣನ ಕೆಲಸ ಸುಲಭ ಮಾಡಿದಾಗಾಯಿತು ಅಂತ ಅದನ್ನು ಕೊಡ್ತಾನೆ ಅಂತ ಹೇಳುವಲ್ಲಿಗೆ 211ನೇ ಶ್ಲೋಕ. ಬಳಿಕ ಜಾಂಬವಂತನು ಕೂಡಲೇ ಆಶು ಕೃಷ್ಣನಲ್ಲಿ ಕ್ಷಮೆಯನ್ನು ಬೇಡಿ ಕ್ಷಮಾಪಯನ್ ಶುಭಸ್ವರೂಪಳಾದ ಶುಭಾಂ ತನ್ನ ಪುತ್ರಿ ರೋಹಿಣೀಂ ಸುತಾಂ ಮಗಳನ್ನು ರೋಹಿಣಿಯನ್ನು ಪ್ರದಾಯ ಕೊಡ್ತಾನೆ. ಆಮೇಲಿಂದ ಆ ಸೆಮಂತಕ ಮಣಿಯನ್ನು ಕೂಡ ಮಣಿಂಚ ಅಥವಾ ಮಣಿ ಅಪಿ ಮಣಿಯನ್ನು ಕೂಡ ತಮ್ಮ ಕೃಷ್ಣನಿಗೆ ನುನಾಮ ಸ ಪ್ರಪನ್ನ ಆಶು ಪಾದಯೋ ಕೂಡಲೇ ಪಾದಗಳಿಗೆ ಬಿದ್ದು ನುನಾಮ ಸ್ತುತಿ ಮಾಡಿದ ಭಗವಂತನದ್ದು. ಭಗವಂತ ನಿನಗೆ ಕೊಡದಿದ್ದದ್ದು ಯಾವುದಿದೆ ಅಂತೇಳಿದರೆ ಭಗವಂತ ನಿನಗೋಸ್ಕರ ಇಷ್ಟ ತನಕ ಜೀವ ಇಟ್ಟುಕೊಂಡು ಕಾಯ್ತಾ ಇದ್ದೆ, ಈಗ ಮಗಳನ್ನು ನಿನಗೆ ಕೊಟ್ಟಾಯಿತು ಅಂತೇಳಿದರೆ ಇನ್ನು ನನಗೆ ಹೆಚ್ಚಿಗೆ ಇಲ್ಲಿ ಕೆಲಸ ಇಲ್ಲ ಅನ್ನುವಂಥದ್ದನ್ನು ಜಾಂಬವಂತ ಹೇಳ್ತಾ ಏನು ಮಾಡ್ತಾನೆ, ಭಗವಂತನನ್ನು ಪಾದಗಳಿಗೆ ಎರಗಿ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ರೋಹಿಣಿ ಅಂತ ಹೇಳುವಂಥದ್ದು ಜಾಂಬವತಿಯ ಇನ್ನೊಂದು ಹೆಸರು. ಜಾಂಬವತಿಯಿಂದ ಬಂದದ್ದು ಹೇಗೆ ಅಂತ ಹೇಳಿದ್ರೆ ಜಾಂಬವಂತನ ಮಗಳು ಜಾಂಬವತಿ ಅಂತ, ಆದರೆ ಅದೇ ಪ್ರಸಿದ್ಧ ಹೆಸರಾಗಿಬಿಟ್ಟಿದೆ. ದಶರಥನ ಮಗ ದಾಶರಥಿ ಅಂತ, ಆದರೆ ನಿಜವಾದ ಹೆಸರೇನು ಶ್ರೀರಾಮಚಂದ್ರ. ಸೊ ರಾಮಚಂದ್ರ ಅನ್ನುವಂಥದ್ದು ಹೆಸರು, ದಾಶರಥಿ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ದಶರಥನ ಮಗ. ಹಾಗೆ ಇಲ್ಲಿ ಪೃಥುವಿನ ಮಗ ಪಾರ್ಥ, ಆದರೆ ನಿಜವಾದ ಹೆಸರು ಯಾವುದು? ಅರ್ಜುನ ಅಂತ. ಅದೇ ಥರ ಇಲ್ಲಿ ಜಾಂಬವಂತನ ಮಗಳು ಜಾಂಬವತಿ, ನಿಜವಾದ ಹೆಸರು ರೋಹಿಣಿ. ಸೊ ಹೀಗೆ ಶುಭ ಸ್ವರೂಪಳಾದ ತನ್ನ ಪುತ್ರಿ ಶುಭಾಂ ಸುತಾಂ ಪ್ರದಾಯ ಯಾರಿಗೆ? ಕೃಷ್ಣನಿಗೆ ಕೊಟ್ಟು ತಂ ಪ್ರದಾಯ ಸೆಮಂತಕ ಮಣಿಯನ್ನೂ ಸಮರ್ಪಿಸಿ ಮಣಿಯನ್ನು ಕೂಡ ಕೊಟ್ಟು ಆಮೇಲೆ ಪಾದಗಳಿಗೆ ಬಿದ್ದು ಪಾದಯೋಹೋ ಪ್ರಪನ್ನ
ಅಲ್ಲಿಂದ ನುನಾವ ಅಂತೇಳಿದರೆ ಭಗವಂತನದ್ದು ಸ್ತುತಿ ಮಾಡಿದ. ಸೊ ಹೀಗೆ ಅಲ್ಲಿಂದ 211ನೇ ಶ್ಲೋಕ ಆಯಿತು. 212ನೇ ಶ್ಲೋಕವೇನಾರು? ಆಕ್ಚುಲಿ ನಾವು ಭಗವಂತನ ಸೇವೆ ಮಾಡುವಾಗ ಇದೇ ತರ ಭಾವನೆ ಇರಬೇಕು ಅಂತ, ಅಂದ್ರೆ ಭಗವಂತನಿಗೆ ಕೊಡೋ ವಿಷಯದಲ್ಲಿ ಚೌಕಾಶಿ ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತಾರೆ. ಹೌದು, ಚೌಕಾಶಿ ಮಾಡಿದರೆ ಅದಕ್ಕೆ ಕೃಪಣಾಮ್ ಅಂತ ಹೇಳ್ತಾರೆ. ಕೃಪಣಾಮ್ ಅಂತ ಹೇಳಿದ್ರೆ ಭಗವಂತನಿಗೆ ಕೊಡುವಾಗ ಕೂಡ ಇದು ಸ್ವಾರ್ಥ ಬಿಡುವುದಿಲ್ಲ. ಏನು ಮಾಡೋದು, ಅದನ್ನು ಓವರ್ಕಮ್ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. 212ನೇ ಶ್ಲೋಕ ವೇಲರೆ ವಿವಾನಮಾಶು ಕೇಶವಶ್ಚಕಾರ ವೇದನಾಂ ವಿನಾ. 212ನೇ ಶ್ಲೋಕ. ಆ ಕೃಷ್ಣನು ಜಾಂಬವಂತನ ಅತಿ ಶೀತಲವಾದ ಶರೀರವನ್ನು ನೋವಾಗದಂತೆ ಚಕ್ರದಿಂದ ಸೀಳಲ್ಪಟ್ಟಿದ್ದನ್ನಾಗಿ ಮಾಡಿ ಶೀಘ್ರದಲ್ಲಿ ಅವನನ್ನು ತರುಣನನ್ನಾಗಿ ಮಾಡುತ್ತಾನೆ. ವಿಧಾಯ ಚಕ್ರಧಾರಿತಂ ಸುಜೀರ್ಣ ದೇಹಮಸ್ಯ ಸಹ ಯುವಾನಂ ಆಶು ಕೇಶವಃ ಚಕಾರ ವೇದನಾಂ ವಿನಾ. ವಿಧಾಯ ಅಂತೇಳಿದ್ರೆ ನೋಡಿದ ಅಂದರೆ ನಮಸ್ಕಾರ ಮಾಡ್ತಾನಲ್ವಾ ಭಗವಂತ. ನಿಮಗೆ ಕೊಡದಿದ್ದದ್ದು ಯಾವುದು? ಸೊ ನೀವು ಸಮಂತಕ ಮಣಿ ಕೇಳಿದ್ರು ಕೊಡ್ತೇನೆ, ಮಗಳನ್ನು ಕೊಡ್ತಾ ಇದ್ದೀನಿ, ಏನು ಬೇಕಾದರೂ ಕೇಳಿದ್ರು ನಿಮಗೆ ಕೊಡ್ತೇನೆ, ನನ್ನಲ್ಲಿ ಏನು ಇದೆಯೋ ಅದನ್ನು ನಿಮಗೆ ಅರ್ಪಿಸಲಿಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿದ ಜಾಂಬವಂತನು ನಮಸ್ಕಾರ ಮಾಡ್ತಾ ಸ್ತುತಿಸಿದ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ನಮಸ್ಕಾರ ಮಾಡುವಾಗ ಕೃಷ್ಣ ಪರಮಾತ್ಮ ನೋಡ್ತಾನೆ. ಏನಂತೇಳಿದ್ರೆ ಈ ಜಾಂಬವಂತ ಬಹಳ ಕಷ್ಟಪಡ್ತಾ ಇದ್ದಾನೆ ನಮಸ್ಕಾರ ಮಾಡಲಿಕ್ಕೆ, ಅವನಿಗೆ ಬಗ್ಲಿಕ್ಕಾಗ್ತಾ ಇಲ್ಲ, ಏಳಲಿಕ್ಕಾಗ್ತಾ ಇಲ್ಲ. ಅದನ್ನು ಗಮನಿಸಿದ್ದಾನೆ. ಗಮನಿಸಿ ಭಕ್ತನ ನೋವನ್ನು ಕಡಿಮೆ ಮಾಡಬೇಕು, ಪರಿಹರಿಸಬೇಕು ಅಂತ ಹೇಳಿಬಿಟ್ಟು ವಿಧಾಯ ಚಕ್ರಧಾರಿತಂ, ಚಕ್ರದಿಂದ, ಸುದರ್ಶನ ಚಕ್ರದಿಂದ, ಅಂದರೆ ಮುಟ್ಟಿದರೆ ಗಾಯ ಆಗಿಬಿಡ್ತದೆ, ಆದರೆ ಮೆಲ್ಲಕ್ಕೆ ಗೀರಿದ ಹಾಗೆ ಮಾಡಿದ ಕೃಷ್ಣ. ಯಾರನ್ನ? ಜಾಂಬವಂತನನ್ನು ಮೆಲ್ಲಕ್ಕೆ. ಸೊ ಚಕ್ರಧಾರಿತಂ, ಚಕ್ರದಿಂದ ಸೀಳಿದ ಅಂತ ಅರ್ಥ. ಸೀಳಿದ ಅಂತ ಹೇಳಿದರೆ ವೇದನಾಂಬಿನ. ವೇದನಾಂಬಿನ ಅಂದರೆ ಸ್ವಲ್ಪವೂ ನೋವಾಗದ ರೀತಿಯಲ್ಲಿ. ಅಂದರೆ ಗರಗಸ ಅಂತ ಇಟ್ಕೊಳ್ಳಿ, ಚಕ್ರ ಅಂತ ಹೇಳಿದರೆ ಅದು ಗರಗಸದಾಗಿ ಇರ್ತದೆ. ಆ ಗರಗಸದಿಂದ ಮೆಲ್ಲಕ್ಕೆ ಸೀಳಿದ ಅಂತೇಳಿದರೆ ಸ್ವಲ್ಪವೂ ನೋವಾಗದಂತೆ ಅಂತೇಳಿದರೆ ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ. ಅಂದರೆ ಅಘಟಿತ ಘಟಕ ಅಂತ. ಯಾರು ಮಾಡದಿದ್ದ ಕೆಲಸ ಮಾಡ್ತಾನೆ ಕೃಷ್ಣ ಅಂದರೆ ಸುದರ್ಶನ ಚಕ್ರದಿಂದ ಸೀಳಿದರೆ ಇಷ್ಟು ದೊಡ್ಡ ಗಾಯ ಆಗಿ ಸತ್ತೇ ಹೋಗುವಂಥ ಪ್ರಸಂಗ ಅಂತೇಳಿದರೆ ಅದು ಭಗವಂತ ಮಾಡುವ ಕಾರಣ ಏನೂ ಆಗಲಿಲ್ಲ. ಯಾಕಂತೇಳಿದರೆ ನೋವನ್ನು ಕಡಿಮೆ ಮಾಡಬೇಕಂತ ಮಾಡುವ ಕೆಲಸ, ನೋವನ್ನು ಜಾಸ್ತಿ ಮಾಡುವಂಥದ್ದು ಅಲ್ಲ ಅಂತೇಳಿಬಿಟ್ಟು ವೇದನಾಂ ವಿನ, ಸ್ವಲ್ಪವೂ ನೋವಾಗದ ಹಾಗೆ ವಿದಾಯ ಮಾಡಿದ. ಚಕ್ರಧಾರಿತಂ, ಸುದರ್ಶನ ಚಕ್ರದಿಂದ ಅವನ ದೇಹವನ್ನು ಸೀಳಿದ ಅಂತೇಳಿದರೆ ಮೆಲ್ಲಗೀರಿದ ಹಾಗೆ ಮಾಡಿದ. ಸುಜೀರ್ಣ ದೇಹಮಸ್ಯ ಸಹ. ಅರೆ ಜಾಂಬವಂತ, ನಿನ್ನ ದೇಹ ಅನ್ನುವಂಥದ್ದು ಬಹಳ ಜೀರ್ಣವಾಗಿ ಹೋಗಿದೆ. ಇಷ್ಟು ಯಾಕೆ ಜೀರ್ಣವಾಗಿ ಹೋದದ್ದು? ನನ್ನ ಭಕ್ತನ ಶರೀರ ಅಂತ ಹೇಳಿಬಿಟ್ಟು ಭಕ್ತನ ಶರೀರವನ್ನು ತಾರುಣ್ಯದಿಂದ ತುಂಬಿದ. ಯುವಾನಂ ಆಶು ಕೇಶವ ಚಕಾರ. ಕೇಶವನು ಜಾಂಬವಂತನ ದೇಹವನ್ನು ಮತ್ತೆ ತಾರುಣ್ಯದಲ್ಲಿರಿಸಿದ, ಮತ್ತೆ ತರುಣನನ್ನಾಗಿ ಮಾಡಿದ ಅಂತೇಳಿದರೆ ಅದು ಹೇಗೆ ರೀ ಅಂತ ಕೇಳಿದರೆ ನೀವು ಕೇಳುವುದೇ ಬೇಡ. ಕೇಳುವ ಮೊದಲೇ ಮಧ್ವರು ಹೇಳಿಬಿಟ್ರು ಅವನು ಕೇಶವ ಅಂತೇಳಿದರೆ ಅವನು ಮಹಾ ಸರ್ವಶಕ್ತಿ ಇರುವಂಥವನು, ಅಚಿಂತ್ಯ ಶಕ್ತಿ ಇರುವಂಥವನು. ಅವನಿಗೆ ಯಾವುದಾದ್ರೂ ಕಷ್ಟವಾ ಅಂತ ಅಂದರೆ ಯಾವುದೂ ಕಷ್ಟ ಅಲ್ಲ. ಕೇಶವನಿಗೆ ಅದ್ಭುತವಾದ ಶಕ್ತಿ ಇರುವಂಥ ಭಗವಂತನಿಗೆ ಯಾವುದೂ ಕಷ್ಟದ ಕೆಲಸವೇ ಅಲ್ಲ. ಆದ್ದರಿಂದ ಆ ಜಾಂಬವಂತ ಮೈಯೆಲ್ಲ ಮೊದಲೇ ಮುದುಕನಾದರೂ ಯುದ್ಧ ಮಾಡಿದ್ದಾನೆ. ಅಲ್ಲಿಂದ ಅವನ ಮೈಯೆಲ್ಲ ಜರ್ಜರಿತವಾಗಿ ಹೋಗಿತ್ತು. ಅದನ್ನು ಏನು ಮಾಡಿದ ಅಂತೇಳಿದರೆ ಇವನು ಸುದರ್ಶನ ಚಕ್ರದಿಂದ ಅವನು ಏನು ಗೀರಿದ್ನೋ ಜಾಂಬವಂತನ ಮೈಯನ್ನು ಜಾಂಬವಂತ ಮತ್ತೆ ನವತಾರುಣ್ಯದಿಂದ ಏನು ಪ್ರಕಾಶಿಸಲಿಕ್ಕೆ ಶುರು ಮಾಡಿದ. ಭಕ್ತನ ಎಲ್ಲ ನೋವು ಮುಪ್ಪು ಸಮೇತ ಎಲ್ಲವನ್ನು ಪರಿಹರಿಸಿಬಿಟ್ಟ ಕೃಷ್ಣ. ಸೊ 212ನೇ ಶ್ಲೋಕ ಏನಂತೇಳಿದ್ರೆ 212ನೇ ಶ್ಲೋಕ. ವಿಧಾಯ ಚಕ್ರಧಾರಿತಂ, ಕೃಷ್ಣನು ಆ ಜಾಂಬವಂತನ
ಅಸ್ಯ ಸುಜೀರ್ಣ ದೇಹವು ಜೀರ್ಣವಾಗಿ ಹೋಯಿತು ಅಂದರೆ ಏನರ್ಥ ಅಂತೇಳಿದರೆ ಜರ್ಜರಿತವಾಗಿ ಹೋಗಿದೆ. ಮುಪ್ಪು ಅಂತೇಳಿದರೆ ಮುದಿತನದ ಕಾರಣದಿಂದ, ಮುದುಕನಾದ ಕಾರಣ ಮೊದಲೇ ಜಾಂಬವಂತನ ದೇಹ ಅನ್ನುವಂಥದ್ದು ಜರ್ಜರಿತವಾಗಿತ್ತು. ಯುದ್ಧ ಮಾಡಿದ ಮೇಲೆ ಘೋರ ಯುದ್ಧದಲ್ಲಿ ಮತ್ತೆ ಪುಡಿ ಪುಡಿಯಾಯಿತು. ಹೀಗೆ ನುಜ್ಜುಗುಜ್ಜಾದ ಶರೀರವನ್ನು ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಸೀಳಿ ಹಣ್ಣಾಗಿದ್ದ ಜಾಂಬವಂತನ ದೇಹವನ್ನು ಸ್ವಲ್ಪವೂ ನೋವಾಗದಂತೆ ವೇದನ ಅಂದರೆ ನನಗೆ ಭಾಳ ವೇದನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು, ಬಹಳ ನೋವಾಗ್ತಾ ಇದೆ ಅಂತ ಅರ್ಥ. ಸೊ ಒಂದು ಚೂರು ನೋವಾಗದೆ, ವಿನಾ ಅಂತ ಹೇಳಿದರೆ ಇಲ್ಲದೆ, ಅಂದರೆ ಸ್ವಲ್ಪವೂ ನೋವಾಗದ ರೀತಿಯಲ್ಲಿ ಚಕ್ರದಿಂದ ಸೀಳಿಬಿಟ್ಟು ಅವನನ್ನು ಕೂಡಲೇ ಯುವಕನನ್ನಾಗಿ ಮಾಡಿದ. ಸೊ ಅಂತೇಳಿದ್ರೆ ಈ ಜೀರ್ಣ ದೇಹವನ್ನು ತರುಣ ದೇಹವನ್ನಾಗಿ ಮಾಡಲು ಜಾಂಬವಂತ ಪ್ರಾರ್ಥಿಸಿದ, ಅದಕ್ಕೆ ಸರಿಯಾಗಿ ಕೃಷ್ಣ ಮಾಡಿದ ಅಂತಲೂ ಇದೆ. ಸೊ ಹೀಗೆ ಚಕ್ರದಿಂದ ಅವನ ಜೀರ್ಣ ದೇಹವನ್ನು ನೋವಾಗದಂತೆ ಕೊರೆದು ತಾರುಣ್ಯ ನೀಡಿದ. ಸೊ ಆಧುನಿಕ ಪರಿಭಾಷೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದರೆ ಏನೋ ಮೂಗೋ ಅಥವಾ ಕಿವಿಯೋ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಅದನ್ನು ಸರಿ ಮಾಡ್ತಾರೆ. ಇದು ಇಡೀ ದೇಹವೇ ಜರ್ಜರಿತವಾಗಿ ಹೋಗಿದೆ ಮುದಿತನದಿಂದ. ಯಾವ ಪ್ಲಾಸ್ಟಿಕ್ ಸರ್ಜರಿಯಿಂದಲೂ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ, ಈಗ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡ್ತಾರಲ್ಲ ಆ ಥರ ಕೃಷ್ಣ ಸರ್ಜರಿ ಮಾಡಿದ. ಬಟ್ ಇದು ಭರ್ಜರಿ ಸರ್ಜರಿ. ಇದು ಈ ಎಷ್ಟು ದೊಡ್ಡ ಸರ್ಜರಿ ಇದು ಅಂತ ಹೇಳಿದರೆ, ಇಡೀ ದೇಹವನ್ನೇ ಮುದಿಯಾಗಿದ್ದ ಶರೀರವನ್ನು ತರುಣನನ್ನಾಗಿ ಮಾಡಿದ. ಜರ್ಜರಿತವಾಗಿ ನುಜ್ಜುಗುಜ್ಜಾಗಿ ಪುಡಿ ಪುಡಿಯಾಗಿದ್ದ ಶರೀರ ಯುದ್ಧದಿಂದ, ಅದು ಎಲ್ಲ ಮುದಿತನದಿಂದ ಆದ ಜರ್ಜರಿತ. ಸೊ ಯುದ್ಧದಿಂದ ಆದ ಜರ್ಜರಿತ ಎಲ್ಲವನ್ನು ಏನು ಮಾಡಿದ, ಅದನ್ನು ನೀಗಿಸಿ ಅದನ್ನು ಪರಿಹಾರ ಕೊಟ್ಟು ಅದನ್ನಂತಂದರೆ ತಾರುಣ್ಯ ಶರೀರವನ್ನಾಗಿ ಮಾಡಿದ. ಅಲ್ಲಿಗೆ ಇದೇ ಪ್ರಸಂಗವನ್ನು ದ್ವಾದಶ ಸ್ತೋತ್ರದಲ್ಲಿ ಮಧ್ವರು ಹೇಳಿದ್ದು, ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಮಮ ಶರಣಂ ಅಂತೇಳಿದರೆ, ಸುಲಲಿತ ತನುವರ ವರದ. ಸುಲಲಿತ ಅಂತೇಳಿದರೆ ಮುದಿತನದಿಂದ ನುಜ್ಜುಗುಜ್ಜಾದ ಆ ಶರೀರವನ್ನು, ಜರ್ಜರಿತವಾಗಿದ್ದ ಶರೀರವನ್ನು ಸುಲಲಿತ ಬಹಳ ಅಂತೇಳಿದರೆ ಲಾಲಿತ್ಯದಿಂದ ಕೂಡಿದ ಅಂತೇಳಿದರೆ ಅಂದರೆ ಅಷ್ಟು ಪ್ರಕಾಶಮಾನವಾಗಿರುವಂಥ ತಾರುಣ್ಯದಿಂದ ತುಂಬಿ, ತನುವರ ವರದ. ತನು ಅಂದರೆ ದೇಹ, ವರ ಅಂದರೆ ಶ್ರೇಷ್ಠ, ವರದ ಅಂದರೆ ವರ ಕೊಟ್ಟ. ಅಂದರೆ ಆ ಮುದಿತನದ ಶರೀರವನ್ನು ತೆಗೆದು ತಾರುಣ್ಯ ಶರೀರವನ್ನು, ತರುಣ ಶರೀರವನ್ನು ಕೊಟ್ಟ. ಯಾರು? ಮಹಾಬಲ, ಮಹಾ ಅಚಿಂತ್ಯ ಶಕ್ತಿ ಇರುವಂಥ ಭಗವಂತ ಯದುವರ ಪಾರ್ಥಪ. ಯದುವರ ಪಾರ್ಥಪ ಅಂದರೆ ಯದುಕುಲ ತಿಲಕನಾದ ಶ್ರೀಕೃಷ್ಣನು. ಪಾರ್ಥಪ ಅಂತೇಳಿದರೆ ಅರ್ಜುನನಿಗೆ ಸಾರಥಿಯಾಗಿ ಅರ್ಜುನನಿಗೆ ವಿಶೇಷ ಅನುಗ್ರಹ ಮಾಡಿದ ಶ್ರೀಕೃಷ್ಣನು. ಭವ ಮಮ ಶರಣಂ, ಆ ಭಗವಂತನಿಗೆ ನನ್ನ ನಮಸ್ಕಾರ ಅನ್ನುವಂಥದ್ದನ್ನು ದ್ವಾದಶ ಸ್ತೋತ್ರದಲ್ಲಿ ಬರ್ತದೆ. ಇದು ಸೊ ಎಲ್ಲ ಹಾಗೆ ಬರ್ತದೆ. ಭವ ಮಮ ಶರಣಂ, ಭವ ಮಮ ಶರಣಂ ಅನ್ನುವಂಥದ್ದು ಒಂದೊಂದೇ ಕತೆ. ಇದು ಜಾಂಬವಂಥದ್ದು ಲೈನ್ ಇಲ್ಲಿ ಹೇಳಿದ್ದಾರೆ. ಅಲ್ಲಿಗೆ 213ನೇ ಶ್ಲೋಕ ಆಯಿತು. 212ನೇ ಶ್ಲೋಕ ಆಯಿತು. 213ನೇ ಶ್ಲೋಕ ಹೇಳಿದರೆ, ವಿಧಾಯ ಭಕ್ತವಾಂಚಿತಂ ತಯಾ ಸಹಾಯ ಈಶ್ವರಃ ಪ್ರಗೃಹ್ಯತಂ ಮಹಾಮಣಿಂ ವಿನಿರ್ಯಯೋ ಗುಹಾಮುಖಾತ್. ಆ ಶ್ರೀಕೃಷ್ಣನು ಆ ಜಾಂಬವಂತನ ಇಷ್ಟವನ್ನು ಪೂರೈಸಿ, ಅಂದರೆ ಮಗಳನ್ನು ಕೃಷ್ಣನಿಗೆ ಕೊಡಬೇಕೆಂಬ ತನ್ನ ಇಷ್ಟವನ್ನು ಪೂರೈಸಿ ಜಾಂಬವಂತಿಯ ಸಹಾಯಕರಾಗಿ ಉಳ್ಳವನ್ನಾಗಿ ಮಾಡಿಕೊಂಡು ಶಮಂತಕವನ್ನು ಮಹಾಮಣಿಯನ್ನು ತೆಗೆದುಕೊಂಡು ಗುಹಾಮುಖದಿಂದ ಹೊರಡುತ್ತಾನೆ. ವಿಧಾಯ ಭಕ್ತವಾಂಚಿತಂ ಪ್ರಿಯಾ ಸಹಾಯ ಈಶ್ವರಃ ಪ್ರಗೃಹ್ಯತಂ ಮಮ ಮಹಾಮಣಿಂ ವಿನಿರ್ಯಯೌ ಗುಹಾಮುಖಾತ್. ವಿಧಾಯ ಭಕ್ತವಾಂಚಿತಂ. ಭಕ್ತವಾಂಚಿತಂ ಅಂತೇಳಿದರೆ ಭಕ್ತನ ಇಷ್ಟಾರ್ಥವನ್ನು ಪೂರೈಸಿ. ವಿಧಾಯ ಅಂದರೆ ಮಾಡಿ, ಭಕ್ತ
ವಾಂಛಿತಂ ಅಂದರೆ ಅಭೀಷ್ಟ. ಏನು ಭಕ್ತನ ಪ್ರಾರ್ಥನೆ ಇದೆಯೋ ಅಂತೇಳಿದರೆ, ಭಗವಂತ ನನಗೆ ಮುಪ್ಪು ಬಂದು ನನಗೆ ಹೇಳಲಿಕ್ಕಾಗೋದಿಲ್ಲ, ಈ ರೀತಿ ನೀವು ಘೋರ ಯುದ್ಧ ಮಾಡಿ ನನ್ನ ಮೈಯೆಲ್ಲ ನೀವು ಪುಡಿ ಪುಡಿ ಮಾಡಿದ್ದೀರಿ ಅಂತ ಹೇಳಿದರೆ, ಏನು ಮಾಡಬೇಕು, ಏನಾಗಬೇಕು ನಿನಗೆ ಜಾಂಬವಂತ ಅಂತ ಹೇಳಿದರೆ, ನನಗೆ ನನ್ನ ಶರೀರವನ್ನು ಮತ್ತೆ ತಾರುಣ್ಯದಿಂದ ತುಂಬಿಸಿ ಅಂತ ಹೇಳಿದರೆ ಆಗ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಸುದರ್ಶನ ಚಕ್ರದಿಂದ ಆ ಏನೂ ನೋವಾಗದ ರೀತಿಯಲ್ಲಿ ಆ ಭಕ್ತನಾದ ಜಾಂಬವಂತನ ಶರೀರವನ್ನು ಸ್ವಲ್ಪ ಸೀಳಿ ಏನು ಮಾಡಿದ ಅಂತ ಹೇಳಿದರೆ ಆ ಮುದಿತನವನ್ನು ಓಡಿಸಿ ಮತ್ತೆ ತರುಣ ಶರೀರನ್ನಾಗಿ ಮಾಡಿಬಿಟ್ಟ. ಅಂದರೆ ಎಲ್ಲಿ ಅದು ನೋವಿದೆಯಾ ಅಂತ ಹೇಳಿದರೆ ಎಲ್ಲಿ ಸಹ ನೋವಿಲ್ಲ, ಮತ್ತೆ ನವ ತರುಣನಾಗಿದ್ದಾನೆ ಜಾಂಬವಂತ. ಸೊ ಭಕ್ತ ವಾಂಛಿತಂ, ಭಕ್ತನ ಅಭೀಷ್ಟವನ್ನು ವಿಧಾಯ ಮಾಡಿ, ಅಂದರೆ ಭಕ್ತನ ಅಭೀಷ್ಟವನ್ನು ಈಡೇರಿಸಿ, ಪ್ರಿಯಾ ಸಹಾಯ, ಮುದ್ದಿನ ಮಗಳನ್ನು ಧಾರೆ ಎರೆದು ಕೊಟ್ಟಿದ್ದಾನೆ. ಯಾರು? ಜಾಂಬವಂತ. ಜಾಂಬವತಿಯ ಒಟ್ಟಿಗೆ ಪ್ರಿಯಾ ಸಹಾಯ ಅಂತ ಹೇಳಿದರೆ ಮುದ್ದಿನ ಮಡದಿಯ ಜೊತೆಗೆ ಈಶ್ವರ ಶ್ರೀಕೃಷ್ಣನು ಪ್ರಗೃಹ್ಯತಂ ಮಹಾಮಣಿಂ, ಆ ಮಹಾಮಣಿ ಸ್ಯಮಂತಕ ಮಣಿ, ಅದನ್ನು ಆ ಮಣಿಯ ಉದ್ದೇಶದಿಂದ ಇಲ್ಲಿವರೆಗೆ ಆ ಗುಹೆಯನ್ನು ಪ್ರವೇಶ ಮಾಡಿ ಬಂದಿದ್ದಾನೆ, ತನ್ನ ಭಕ್ತನಿಗೆ ಅನುಗ್ರಹಿಸಿದ್ದಾನೆ ಕೃಷ್ಣ. ಸೊ ಭಕ್ತನಿಗೆ ಅನುಗ್ರಹಿಸಿ ಭಕ್ತನಿಗೆ ತಾರುಣ್ಯವನ್ನು ನೀಡಿ, ಭಕ್ತನು ತಾನೇ ನೀಡಿದ ಭಕ್ತನ ಮಗಳು ರೋಹಿಣಿಯನ್ನು ಮದುವೆ ಮಾಡಿಕೊಂಡು ಆಮೇಲಿಂದ ತಾನು ಕೇಳಿದ ಸ್ಯಮಂತಕ ಮಣಿಯನ್ನು ಕೊಟ್ಟಿದ್ದಾನೆ ಭಕ್ತ. ಅದನ್ನು ಸಹ ತೆಗೆದುಕೊಂಡು ಪ್ರಗೃಹ್ಯ ತೆಗೆದುಕೊಂಡು ತಮ್ಮ ಮಹಾಮಣಿ ಆ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡು ವಿನಿರ್ಯಯೌ ಗುಹಾಮುಖಾತ್, ಗುಹೆಯಿಂದ ಹೊರಗೆ ಬಂದ. ವಿನಿರ್ಯಯೌ ಗುಹೆಯ ಹೊರಗಡೆ ಎಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಯಾರನ್ನು? ಯಾದವರನ್ನು. ಆ ಯಾದವರು ಅವರು ಕಾದು ಅಲ್ಲಿ ಇದಾರೋ ಇಲ್ವೋ. ವಿನಿರ್ಯಯೌ ಅಂದರೆ ಯಯೌ ಅಂದರೆ ಹೋದ ಅಂತ. ಸೊ ಕೃಷ್ಣನು ಎಲ್ಲಿಂದ? ಗುಹಾಮುಖಾತ್, ಗುಹಾ ಅಂದರೆ ಬಿಲ, ಆ ಗುಹೆಯಿಂದ ಅದರ ಬಾಗಿಲು, ಬಿಲದ ಬಾಗಿಲು, ಗುಹಾಮುಖಾತ್ ವಿನಿರ್ಯಯೌ. ನಿರ್ಯಯೌ ಅಂದರೆ ಹೊರಗೆ ಹೊರಟ. ಸೊ 213ನೇ ಶ್ಲೋಕ. ಭಕ್ತನ ಬಯಕೆಯನ್ನು ಪೂರೈಸಿ ಭಕ್ತ ವಾಂಛಿತಂ ವಿಧಾಯ. ವಾಂಛಿತಂ ಅಂದರೆ ಬಯಕೆ. ಸೊ ಭಕ್ತನ ಏನು ಬಯಕೆ ಇದೆ ಅದನ್ನು ಪೂರೈಸಿ, ಪ್ರಿಯಾ ಸಹಾಯ, ಭಕ್ತನು ತನ್ನ ಮಗಳನ್ನು ಧಾರೆ ಎರೆದು ಕೊಟ್ಟಿದ್ದಾನೆ, ಆ ಮಗಳ ಜತೆಗೆ ಶ್ರೀಕೃಷ್ಣನು ಪ್ರಿಯೆಯಾದ ಜಾಂಬವತಿಯ ಜೊತೆಗೆ ಈಶ್ವರ ಅಂತೇಳಿದರೆ ಸರ್ವೇಶ್ವರನಾದ ಸರ್ವಶಕ್ತನಾದ ಶ್ರೀಕೃಷ್ಣನು ಆ ಸ್ಯಮಂತಕ ಮಣಿಯೊಂದಿಗೆ ಅದನ್ನು ಆ ಮಣಿಯನ್ನು ತೆಗೆದುಕೊಂಡು ಪ್ರಗೃಹ್ಯ ಅಂದರೆ ಅದನ್ನು ಹಿಡಿದುಕೊಂಡು ಆ ಸ್ಯಮಂತಕ ಮಣಿಯನ್ನು ಗುಹಾಮುಖಾತ್ ವಿನಿರ್ಯಯೌ, ಆ ಗುಹೆಯಿಂದ ಹೊರಗೆ ಬಂದ. ಸೊ ಈ ರೀತಿಯಲ್ಲಿ ಸೊ ಅಲ್ಲಿಗೆ 213ನೇ ಶ್ಲೋಕ ಆಯಿತು. 214ನೇದು ಮುಗಿಸಿಬಿಡುವ ಏನಾರೆ. ಪ್ರವಿಷ್ಟಮೀಶ್ವರಂ ಬಹೂನ್ಯಹಾನ್ಯ ನಿರ್ಗತಂ ಪ್ರತೀಕ್ಷಯಾದವಾಸ್ತು ಗತಾಗ್ರಹಂತಜಕೃ. 214ನೇ ಶ್ಲೋಕ. ಗುಹೆಯನ್ನು ಪ್ರವೇಶ ಮಾಡಿದ ಹೊರಗೆ ಬಾರದೇ ಇರುವ ಶ್ರೀಕೃಷ್ಣನನ್ನು ಬಹು ದಿನಗಳಲ್ಲಿ ಬರುವನೆಂದು ನಿರೀಕ್ಷೆ ಮಾಡಿ ಮನೆಯ ಕಡೆ ಹೋದವರು ಯಾವ ಯಾದವರು ಇದ್ದಾರೋ ಅವರು ಕೃಷ್ಣನು ಬರುತ್ತಿರಲು ಬಹಳ ಸಂತೋಷಪಟ್ಟರು. ಗುಹಾಂ ಪ್ರವಿಷ್ಟಮೀಶ್ವರಂ ಬಹೂನಿ ಅಹಾನಿ ಅನಿರ್ಗತಂ ಪ್ರತೀಕ್ಷ್ಯ ಯಾದವಾಹ ತು ಯೇ ಗತಾ ಗೃಹಂ ತದಾ ಹೃಷುಃ. ಗುಹಾಂ ಪ್ರವಿಷ್ಟಂ ಈಶ್ವರಂ. ಗುಹಾಂ ಪ್ರವಿಷ್ಟಂ ಈಶ್ವರಂ ಅಂತೇಳಿದರೆ ಶ್ರೀಕೃಷ್ಣ ಗುಹೆ ಒಳಗೆ ಹೋಗುವಾಗ ಯಾವುದವರೇ ನೀವಿಲ್ಲೇ ಇರಿ, ನಾನು ಒಳಗೆ ಹೋಗಿ ನೋಡಿ ಬರ್ತೇನೆ ಏನಂತ ತಿಳ್ಕೊಂಡು ಗುಹಾಂ ಆ ಗುಹೆಯನ್ನು ಪ್ರವಿಷ್ಟಂ ಪ್ರವೇಶ ಮಾಡಿದ್ದು ಗೊತ್ತಿದೆ. ಆಮೇಲಿಂದ ಮತ್ತೆ ಕಾದದ್ದು ದೇವರು ಹೊರಗಿಂದ. ಸೊ ಗುಹಾಂ ಪ್ರವಿಷ್ಟಂ ಈಶ್ವರಂ. ಆದರೆ
ಭಗವಂತನಿಗೆ ಯಾರು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಕೂಡ ಯಾದವರಿಗೆ ಗೊತ್ತಿದೆ. ಆದರೂ ಸ್ವಲ್ಪ ಹೆದರಿಕೆ ಆಗ್ತದೆ. ಗುಹಾಂ ಪ್ರವಿಷ್ಟಂ ಈಶ್ವರಂ ಬಹೂನಿ ಅಹಾನಿ. ಅಹಾನಿ ಅಂದರೆ ಹಗಲು, ಅಂದರೆ ದಿನ ಅಂತ ಇಟ್ಕೊಳ್ಳಿ. ಬಹೂನಿ ಅಂತ ಹೇಳಿದ್ರೆ ಬಹಳ ದಿನ. ಬಹೂನಿ ಅಹಾನಿ ಅನಿರ್ಗತಂ, ತುಂಬ ದಿನ ಆದರೂ ಬರಲಿಲ್ಲ ಅಂತೇಳಿದರೆ. ಯಾಕೆ ಮಧ್ವರು ತುಂಬ ದಿನ ಅಂತ ಹೇಳಿದರು ಅಂತೇಳಿದರೆ, ಈಗ ಒಬ್ಬರು ಹೇಳೋದು 15 ದಿನ ಅಂತ, ಇನ್ನೊಬ್ಬರು ಹೇಳೋದು 12 ದಿನ ಅಂತ, ಇನ್ನೊಬ್ಬರು ಹೇಳೋದು 18 ದಿನ, 28 ದಿನ, ಹೀಗೆ ಸುಮಾರು ಗ್ರಂಥಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ರೀತಿ ಎಲ್ಲ ಬರೆದಿದ್ದಾರೆ. ಅದಕ್ಕೆ ಮಧ್ವರು ಹೇಳಿದರು, ಅವನು ಎಷ್ಟು ದಿನ ಅಲ್ಲಿ ಒಳಗಿಂದ ಯುದ್ಧ ಮಾಡಿದ್ದಾನೆ ಅನ್ನುವಂಥದ್ದು ಒಂದು ತುಂಬ ಏನು ದೊಡ್ಡ ವಿಚಾರ ಏನಲ್ಲ. ಆದರೂ ಇವರಿಗೆ ಹೊರಗಿಂದ ಯಾರು ಕಾಯ್ತಾರೋ ಅವರಿಗೆ ಒಂದು 10 ನಿಮಿಷ ಕಾಯ್ದು ಕೂಡ ಕಷ್ಟದ ಕೆಲಸ ಆಗ್ತದೆ. ಯಾಕಂದರೆ ಒಂದು ಬಿಲದೊಳಗೆ ಹೋಗಿದ್ದಾನೆ ಶ್ರೀಕೃಷ್ಣ ಅಂತೇಳಿದ್ರೆ ಆ ಗುಹೆ ಒಳಗೆ ಏನಿದೆ ಏನಿಲ್ಲ ಅಂತ ಹೊರಗಿದ್ದವರಿಗೆ ಏನಾದರೂ ಗೊತ್ತಾಗೋದಿಲ್ಲ. ಆವಾಗ ಒಳಗಿಂದ ಏನಾಗ್ತದೆ ಅಂತ ಗೊತ್ತಾಗದಿರುವಾಗ ಏನೋ ಒಂದು ರೀತಿಯ ಡೇಂಜರ್ ಕೂಡ ಇರಬಹುದು ಅಂತ ಇರುವಾಗ, ಅಂದರೆ ಹೊರಗಿದ್ದವರಿಗೆ ಎಲ್ಲ ರೀತಿಯಲ್ಲಿಯೂ ಕಾಯುವುದೊಂದು ಬೇರೆ, ಹೆದರಿಕೆ ಒಂದು ಬೇರೆ, ಎಂಗ್ಸೈಟಿ ಒಂದು ಬೇರೆ ಅಂತೇಳಿದರೆ ಬಹಳ ಅತೀವ ವೇದನೆ ಆಗುವಂಥ ಒಂದು ಸಂದರ್ಭ ಅದು. ಸೊ ತುಂಬ ದಿನ ಆಯಿತು, ಇವರು ಕಾದು ಏನು ಮಾಡಿದರು, ಅನಿರ್ಗತಂ, ಕೃಷ್ಣ ಬರಲಿಲ್ಲ. ನಿರ್ಗತಂ ಅಂದರೆ ಹೊರಗೆ ಬರುವುದು, ನಿಹಿಗತಂ. ಅನಿರ್ಗತಂ ಅಂದರೆ ಹೊರಗೆ ಬರಲಿಲ್ಲ ಕೃಷ್ಣ. ಆವಾಗ ಪ್ರತೀಕ್ಷ್ಯ, ಬಹಳ ಕಾದು, ಯಾದವಾಹ ಎಲ್ಲ ಯಾದವರು ಏನು ಮಾಡಿದರು, ಏ ಗತಾಗ್ರಹಂ ಅಂತೇಳಿದರೆ ಕೃಷ್ಣಂದು ಬರೋದೇನು ಗೊತ್ತಾಗ್ತಾ ಇಲ್ಲ. ಕೃಷ್ಣ ಏನಾದ್ನೋ ಏನೋ ಅಂತ ಎಣಿಸಿಕೊಂಡು ಆ ಸ್ಯಮಂತಕ ಮಣಿಯ ವಿಚಾರನೇ ಬೇಡ ಇತ್ತು. ಆ ಕಡೆ ಪ್ರಸೇನ ಸತ್ತೋಗಿದ್ದಾನೆ, ನೋಡಿ ಬಂದಾಗಿದೆ. ಸಿಂಹವನ್ನು ಕೂಡ ಕರಡಿ ಕೊಂದಿದೆ ಅಂತ ಗೊತ್ತಾಗಿದೆ. ಆ ಕರಡಿ ಇರುವ ಜಾಗಕ್ಕೆ ಹೋದದ್ದು ಅಂತೇಳಿದರೆ ಮಹಾಭೀಕರತೆ ಒಳಗಿಂದ ಏನಿದೆಯೋ ಗೊತ್ತಿಲ್ಲ ಅಂತ ಸ್ವಲ್ಪ ಬೇಸರವನ್ನು ಮಾಡಿಕೊಂಡು ಆ ಕಡೆ ಎಂಗ್ಸೈಟಿ ಅಂತೇಳಿದರೆ ಒಂಥರ ಏನಾಗಿದೆ ಅಂತ ಗೊತ್ತಾಗದೆ ಬಹಳ ಒಂದು ಸಂತಾಪ ಪಟ್ಟುಕೊಂಡು ಏನು ಮಾಡಿದ್ದಾರೆ, ಏ ಗತ ಗೃಹಂ ತದಾ ಅಹೃಷುಹು. ಅವರು ಹೋಗಿದ್ದಾರೆ ಮನೆಗೆ. ಇನ್ನು ನಾವು ಇಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತ ಮನೆಗೆ ಹೋದರು. ಏ ಗತಾಂ ಗೃಹಂ ತದಾ ಅಹೃಷುಹು. ಅಹೃಷುಹು ಅಂತೇಳಿದರೆ ಈಗ ಏ ಗತಾಗೃಹಂ, ಆವಾಗ ಕೃಷ್ಣ ಮರಳಿ ಬಂದ. ಗೃಹಂ ಗತ, ಅವರು ಮನೆಗೆ ಹೋಗಿದ್ದಾರೆ. ಏ ಗತಾಗೃಹಂ, ಆಮೇಲಿಂದ ಕೃಷ್ಣನು ಕೂಡ ಗತಾಗ್ರಹಂ, ಅವನು ಹೊರಗೆ ಬಂದವ ಮನೆಗೆ ಬಂದ ಅಂತೇಳಿದರೆ ದ್ವಾರಕೆಯಲ್ಲಿ ಎಲ್ಲರೂ ಒಟ್ಟಾದರು ಅಂತ ಅರ್ಥ. ತದಾ ಅಹೃಷುಹು. ಅಹೃಷುಹು ಅಂತೇಳಿದರೆ ಬಹಳ ಆನಂದಪಟ್ಟರು ಅಂತೇಳಿದರೆ ಯಾವುದಾದ್ರೂ ಒಂದು ಬೆಲೆ ಬಾಳುವಂಥದ್ದು ಕಳೆದು ಹೋದರೆ ಬಹಳ ಬೇಜಾರಾಗ್ತದೆ. 10 ರೂಪಾಯಿ ಕಳೆದು ಹೋಯಿತು ಅಂತ ಹೇಳಿದ್ರೇ ಬೇಜಾರಾಗ್ತದೆ. ಅಂದರೆ 10 ರೂಪಾಯಿಗೆ ಯಾವ ಬೆಲೆ ಇದೆ ರೀ ಅಂತ ಹೇಳಿದರು, ಅದು 10 ರೂಪಾಯಿ ನಂದು ಹೋಯಿತು ಅಂತ ಹುಡುಕಿ ಇಡ್ತಾರೆ. ಸೊ ಆ ರೀತಿ ಇರುವಾಗ ಅತ್ಯಂತ ಬೆಲೆ ಬಾಳುವಂಥದ್ದೊಂದು ವಜ್ರದ ನೆಕ್ಲೆಸ್ ಬಿಸಾಡಿ ಹೋಯಿತು ಅಂತ ಹೇಳಿದರೆ ಎಷ್ಟು ಒಂದು ಬೇಸರ ಆಗಲಿಕ್ಕಿಲ್ಲ. ಅಯ್ಯೋ ದೇವರ, ಇದ್ದದ್ದೊಂದು ನೆಕ್ಲೆಸ್ಸು, ಈ ಜೀವನದಲ್ಲಿ ತಗೊಂಡದ್ದೇ ಒಂದು, ಅದು ಹೋಗಿಬಿಡ್ತಲ್ಲ ಅಂತ ಎಷ್ಟು ಬೇಜಾರಾಗಲಿಕ್ಕಿಲ್ಲ. ಅಂಥ ನೆಕ್ಲೆಸ್ಸು ಮತ್ತೆ ಏನು ಆಯಾಸ ಇಲ್ಲದೇ ಪುನಃ ಸಿಕ್ಕಿದರೆ ಎಷ್ಟು ಖುಷಿ ಆಗ್ತದೋ ಅದಕ್ಕಿಂತಲೂ ಜಾಸ್ತಿ ಖುಷಿ. ಯಾಕಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿದರೆ ಯದುಕುಲ ತಿಲಕ ಅವನು ಅಂತೇಳಿದರೆ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅತೀವವಾದ ಏನಂತೇಳಿದರೆ ಒಂದು ಪ್ರೀತಿ ಇರುವಂಥದ್ದು, ಮತ್ತು ಹೆಮ್ಮೆ, ಯದುಕುಲದ ಹೆಮ್ಮೆ, ಭಗವಂತನ ಅವತಾರ. ಸೊ ಎಲ್ಲವೂ ತಿಳಿದಿರುವಂತಹ ಯಾದವರು ಕೂಡ ಬೇರೆ ಅಲ್ಲ, ದೇವತೆಗಳ ಸಂಭೂತರು ಅವರೆಲ್ಲ ಅಂತೇಳಿದರೆ ದೇವಲೋಕದಿಂದ ಮನುಷ್ಯರಾಗಿ ಹುಟ್ಟಿದವರು. ಸೊ ಹಾಗೆ ಇರುವಾಗ ಭಗವಂತ ಮತ್ತೆ ಶ್ರೀಕೃಷ್ಣ ವಾಪಸ್ಸು ಬಂದದ್ದು ಅಂತೇಳಿ ಬಹಳ ಖುಷಿಯಾಯಿತು. ಅಂದರೆ ಅಹೃಷುಹು ಅಂತೇಳಿದರೆ ಬಹಳ ಸಂತೋಷಪಟ್ಟರು, ಆನಂದ ತುಂದಿಲರಾದರು ಅಂತ ಹೇಳುವಂಥದ್ದು. ಆನಂದ ತುಂದಿಲ ಅಂತೇಳಿದರೆ ಬಹಳ ಸಂತೋಷ ಪಡೋದಕ್ಕೆ ಹೆಸರು. ಸೊ ಎಲ್ಲಿಗೆ ಗುಹೆಯನ್ನು ಹೊಕ್ಕ ಶ್ರೀಕೃಷ್ಣ, ಈ ಗುಹಾಂ ಪ್ರವಿಷ್ಟಂ, ಹೊಕ್ಕಿರುವವನು ಯಾರು, ಈಶ್ವರಂ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಅಷ್ಟು ಬೇಜಾರಾದರೂ ಕೂಡ ಈಶ್ವರ ಅಂತೇಳಿದರೆ ಎಲ್ಲರ ಒಡೆಯ ಅವನು. ಆದರೆ ಶ್ರೀಕೃಷ್ಣ
ನಾವು ಬೇಸರ ಮಾಡುವಂಥದ್ದು ಅದು ಮನುಷ್ಯಾವಸ್ಥೆಯಲ್ಲಿ ಭಗವಂತನೇ ಮನುಷ್ಯರನ್ನು ಅನುಕರಿಸುವಾಗ ಇವರು ಮತ್ತು ಅನುಕರಿಸುವುದರಲ್ಲಿ ಏನು ತಪ್ಪು? ಸೊ ಅಂದರೆ ಈ ಯಾದವರೆಲ್ಲ ಇವರಿಗೆ ಒಂದು ಕಡೆಯಲ್ಲಿ ಬೇಸರ ಆಗ್ತಾ ಉಂಟು, ಅಂದರೆ ಅದು ಆ ಮಾನವರನ್ನು ಅನುಕರಿಸುತ್ತಾ, ಆದರೆ ಭಗವಂತನಿಗೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭರವಸೆ ಕೂಡ ಉಂಟು. ಎಷ್ಟು ಕಾಯುವುದು ಅಂತ ಹೇಳಿಬಿಟ್ಟು ಅವರು ಮನೆಗೆ ಹೋದರು. ಯಾಕಂತ ಹೇಳಿದರೆ ಇವನು ಬರುವುದೇ ಕಾಣುವುದಿಲ್ಲ, ಬರ್ತಾನೆ ಅಂತ ಹೇಳಿಬಿಟ್ಟು ಮನೆಗೆ ಹೋಗಿದ್ದಾರೆ. ಈ ಕಡೆಯಿಂದ ಬಂದ ಅಂತ ಹೇಳುವಾಗ ಭಾಳ ಸಂತೋಷ ಆಗಿದೆ. ಗುಹೆಯನ್ನು ಹೊಕ್ಕ ಶ್ರೀಕೃಷ್ಣ ಅನೇಕ ದಿನಗಳಾದರೂ ಹೊರಬರದಿದ್ದನ್ನು ಕಂಡು, ಹೇಗಿದ್ದರೂ ನಮ್ಮ ಭಗವಂತ ಈಶ್ವರ, ಎಲ್ಲರ 14 ಲೋಕಗಳ ಒಡೆಯ, ಅಂಥ ಶಕ್ತಿವಂತನಾಗಿರುವಂಥ ಭಗವಂತನಿಗೆ ಯಾರೂ ಏನನ್ನೂ ಮಾಡಲಾರರು. ಒಂದು ಬದಿಯಲ್ಲಿ ಸ್ವಲ್ಪ ಮನಸ್ತಾಪ, ತಾಪ, ಸಂತಾಪ ಆಗ್ತಾ ಇದ್ದರು. ಈ ಭರವಸೆಯೊಂದಿಗೆ ಏನು ಮಾಡಿದರು, ಎಲ್ಲ ಮನೆಗೆ ತೆರಳಿದರು. ಆಗ ಕೃಷ್ಣನು ಕೂಡ ಮರಳಿ ಬಂದದ್ದನ್ನು ನೋಡಿ ಅವರೆಲ್ಲ ಬಹಳವಾಗಿ ಸಂತೋಷಿಸಿದರು. ಈಗ ಹೇಳ್ತಾರೆ ಪ್ರಭಂಜರಾಜರು ಏನಂದರೆ, ಶ್ರೀಕೃಷ್ಣ ಹಾಗೆ ಜಾಂಬವಂತನೊಂದಿಗೆ ಯುದ್ಧ ಮಾಡಿದ್ದು ಭಾಗವತದಂತೆ 28 ದಿನಗಳು, ಬ್ರಹ್ಮಪುರಾಣದಂತೆ 21 ದಿನಗಳು, ವಿಷ್ಣು ಪುರಾಣದಂತೆ 27 ದಿನಗಳು, ಹೀಗೆ ಸುಮಾರೆಲ್ಲ ಗ್ರಂಥಗಳಲ್ಲಿ ಅಂತೇಳಿದರೆ ಒಂದು ಅಂದಾಜಿಗೆ ಬರೆದಿದ್ದಾರೆ ಇಷ್ಟು ದಿನಗಳು ಅಂತ. ಅಂದರೆ ದಿನಗಳು ಅನ್ನುವಂಥದ್ದು ಅಂದರೆ ಸ್ವಲ್ಪ ಜಾಸ್ತಿ ದಿನಗಳೇ ಕಳೆದು ಹೋದಿವೆ. ಆದ್ದರಿಂದಲೇ ಯಾದವರು ಇನ್ನು ಎಷ್ಟು ಕಾಯುವುದು, ಇಲ್ಲಿ ಭಗವಂತನಿಗೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಭರವಸೆ ಇಟ್ಟುಕೊಂಡು ಮನೆಗೆ ಹೋಗಿದ್ದಾರೆ. ಅಂತೇಳಿದರೆ ಬಹಳ ದಿನಗಳೇ ಕಳೆದುವು. ಅಂತೇಳಿದರೆ 1-2 ದಿನ ಅಲ್ಲ, 1-2 ದಿನ ಆದರೆ ಯಾದವರಲ್ಲಿಂದ ಮನೆಗೆ ಬರ್ತಾ ಇರಲಿಲ್ಲ. ಇದು ಬಹಳ ದಿನ ಕಳೆದು ಆದ ಕಾರಣ ಅವರು ಮನೆಗೆ ಬಂದಿದ್ದಾರೆ ಅಂತ ಅದಕ್ಕೆ ಬಹಳ ದಿನಗಳು ಅಂತ ಬರೆದು ಬಿಟ್ಟರು. ಅಂತೇಳಿದರೆ 28 ಆಗಲಿ, 27 ಆಗಲಿ, 24 ಆಗಲಿ, 18 ಆಗಲಿ, ಏನೋ ಒಂದು ಅದು ದೊಡ್ಡ ಒಂದು ವಿಷಯ ಏನು ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಹೀಗೆ ನಮ್ಮ ಆಚಾರ್ಯರು ಒಟ್ಟಾಗಿ ಬಹುದಿನಗಳು ಅಂದರೆ ಬಹೂನಿ ಅಹಾನಿ ಅಂದರೆ ಬಹಳ ಹಗಲುಗಳು ಅಂತೇಳಿದರೆ ಬಹಳ ದಿನಗಳು ಅಂತ, ಬಹಳ ದಿನಗಳು ಕಳೆದು ಹೋಯ್ದುವು ಅಂಥೇಳಿ ಆ ರೀತಿ ಸಮನ್ವಯ ಮಾಡಿದ್ದಾರೆ. ನಿರ್ಣಯ ಯಾವ ರೀತಿ ಕೊಟ್ಟರು ಅಂದರೆ 28, 27 ಅಂದರೆ ದೊಡ್ಡ ಏನು ಲೆಕ್ಕ ಅಲ್ಲ, ಅಂತೂ ಬಹುದಿನಗಳು ಕಳೆದಿದ್ದುವು. ಆದ್ದರಿಂದ ಯಾದವರಲ್ಲಿಂದ ಮನೆಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿಗೆ ನಿಲ್ಲಿಸಿಕೊಂಡ್ರು. ಸೊ ಇಷ್ಟು ಈ ರೀತಿ ಜಾಂಬವತಿಯ ಆ ಸ್ಯಮಂತಕ ಮಣಿಯ ಕಥೆಯನ್ನು ಅಲ್ಲಿ ಮುಂದುವರಿಸುತ್ತಾ ಇನ್ನು ಮತ್ತೆ ಅದು ಮಣಿದು ಕತೆ ಮುಂದುವರಿತದೆ. ಯಾಕಂದರೆ ಮಣಿ ಯಾರಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಲಿಲ್ಲ. ಸೊ ತನ್ನ ಮೇಲೆ ಅಪವಾದ ಹೊರಿಸಿದ ಸತ್ರಾಜಿತನಿಗೆ ಯಾವಾಗ ಆ ಮಣಿಯನ್ನು ವಾಪಸ್ ತಗೊಂಡೋಗಿ ಕೊಡ್ತಾನ ಅಲ್ಲಿಗೆ ಕೃಷ್ಣನಿಗೆ ನೆಮ್ಮದಿಯಾಗುವುದು, ಅಷ್ಟು ತನಕ ನೆಮ್ಮದಿಯೇ ಇರುವುದಿಲ್ಲ. ಸೊ ಈಗ ಇವತ್ತಿನ ಮಟ್ಟಿಗೆ ಇಲ್ಲಿಗೆ ನಿಲ್ಲಿಸಿಕೊಂಡು ನಾವು ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.